ಜೊತೆಗೆ ಮುಖ್ಯವಾಗಿ ಧಾರವಾಡ ಇಡೀ ದೇಶದಾದ್ಯಂತ ಹೆಣ್ಣುಮಕ್ಕಳಿಗೆ ಮುಖ್ಯವಾಗಿ ಪ್ರಾಥಮಿಕ ಶಾಲೆಗಳಲ್ಲಿ ಜೂಡೋ ಕರಾಟೆಯನ್ನು ಕಡ್ಡಾಯವಾಗಿ ಕೊಡಬೇಕು. ನಮಸ್ಕಾರ ವೀಕ್ಷಕರೇ, SN TV ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಎಂಗುಡಿ. ಭಾರತದ ನವೋದಯದ ಮಹಾನ್ ಚೇತನ ಈಶ್ವರಚಂದ್ರ ವಿದ್ಯಾಸಾಗರ್ ಅವರ 133ನೇ ಸ್ಮರಣ ಮಾಸಾಚರಣೆಯ ಸಂದರ್ಭದಲ್ಲಿ ಮಹಿಳೆಯರು ಎದುರಿಸುತ್ತಿರುವ ಸಮಸ್ಯೆಗಳ ಪರಿಹಾರಕ್ಕಾಗಿ ಆಗ್ರಹಿಸಿ ಇಂದು ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ AIMSS ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ AIMSSನ ಜಿಲ್ಲಾ ಸಮಿತಿ ವತಿಯಿಂದ ಸ್ಥಳೀಯ ಬೇಡಿಕೆಗಳು ಸೇರಿದಂತೆ ಮಹಿಳೆಯರು ಎದುರಿಸುತ್ತಿರುವ ಹಲವಾರು ಸಮಸ್ಯೆಗಳ ಪರಿಹಾರಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. AIMSS ಜಿಲ್ಲಾ ಅಧ್ಯಕ್ಷರಾದ ಮಧುಲತಾ ಗೌಡರ್, ಇತರ ಸದಸ್ಯರುಗಳಾದ ಅರುಣ್ ದಾದುಗೋಳ್, ಪವಿತ್ರ ಮಾಳಾಪುರ್, ನೀಲಮ್ಮ ಕಬಾಡಗಿ, ಪಕ್ಕಿರವ್ವ ಸಾರಾವರಿ, ಸಿದ್ದಮ್ಮ ಹುಬ್ಬಳ್ಳಿ, ಅನ್ಸೂಯ ಮುಂತಾದವರು ಭಾಗವಹಿಸಿದ್ದರು. ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯಿಂದ ಇಡೀ ದೇಶದಾದ್ಯಂತ ಕಳೆದ ಜುಲೈ 29ರಿಂದ ಇವತ್ತು ಆಗಸ್ಟ್ 29ರವರೆಗೆ ಒಂದು ತಿಂಗಳಾದ್ಯಂತ ಇಡೀ ದೇಶದಲ್ಲೇನು ಹೆಣ್ಣುಮಕ್ಕಳು ಮತ್ತು ಮಹಿಳೆಯರ ಮೇಲೆ ಹೆಚ್ಚುತ್ತಾ ಇರುವಂತಹ ಅಪರಾಧ ದೌರ್ಜನ್ಯಗಳನ್ನ ಖಂಡಿಸಿ ಈಶ್ವರಚಂದ್ರ ವಿದ್ಯಾಸಾಗರ್ ಮಹಾನ್ ಮಾನವತಾವಾದಿ ಅವರ ಒಂದು ಸ್ಮರಣ ದಿನದ ಮಾಸಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಇದರ ಪ್ರಯುಕ್ತ ನಾವು ಇವತ್ತೇ ಧಾರವಾಡ ಜಿಲ್ಲಾ ಸಮಿತಿಯಿಂದ DC ಕಚೇರಿಯ ಮುಂದೆ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡಿ DC ಅವರಿಗೆ ಇಡೀ ದೇಶದ ಮಹಿಳಾ ಸಮಸ್ಯೆಗಳು ಜೊತೆಗೆ ಧಾರವಾಡ ಜಿಲ್ಲೆಯಲ್ಲಿ ಸ್ಥಳೀಯವಾಗಿ ಹೆಣ್ಮಕ್ಕಳು ಯಾವ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅವುಗಳನ್ನು ಬೇಡಿಕೆ ರೂಪದಲ್ಲಿ ನಾವು ಮನವಿಯಲ್ಲಿ ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ನಿಮಗೆ ಈಗಾಗಲೇ ಗೊತ್ತಿರುತ್ತೆ, ಕಲ್ಕತ್ತಾ ಘಟನೆ ಇರ್ಬೋದು, ಈ ಹಿಂದೆ ಉನ್ನಾವ ಘಟನೆ, ಹತ್ರಾಸ್ ಘಟನೆ, ಹೀಗೆ ಸರದಿ ಪ್ರಕಾರವಾಗಿ ಕಳೆದ 2012ರಿಂದ ನಿರ್ಭಯ ಘಟನೆ ಈಚೆಗೆ ನಾವು 15 ನಿಮಿಷಕ್ಕೊಂದು ಮಹಿಳಾ ದೌರ್ಜನ್ಯಗಳನ್ನ, ಅಪರಾಧಗಳನ್ನ, ಅತ್ಯಾಚಾರ, ಗುಂಪು ಅತ್ಯಾಚಾರ ಪ್ರಕರಣಗಳನ್ನ ಏನು ನೋಡ್ತಾ ಇದ್ದೀವಿ, ಇವುಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಯಾವುದೇ ಕ್ರಮಗಳನ್ನ ತಗೊಳ್ತಾ ಇಲ್ಲ. ಇಲ್ಲಿ ಅತ್ಯಾಚಾರಗಳಿಗೆ ಕಠಿಣ ಶಿಕ್ಷೆ ಆಗಬೇಕು, ಇಂಥ ಘಟನೆಗಳಿಗೆ ಕುಮ್ಮಕ್ಕು ಕೊಡ್ತಾ ಇರುವಂತಹ ಮದ್ಯ ಮಾದಕಗಳ ನಿಷೇಧ ಆಗಬೇಕು, ಜೊತೆಗೆ ಈ ಘಟನೆಯನ್ನು ಪ್ರಚೋದಿಸ್ತಾ ಇರುವಂಥ ಅಶ್ಲೀಲ ವಿಡಿಯೋ ವೆಬ್ಸೈಟ್ಗಳಿಗೆ ಸರ್ಕಾರಗಳು ನಿಷೇಧ ಇರಬೇಕು. ಇಂಥ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಜೊತೆಗೆ ಧಾರವಾಡ ಸ್ಥಳೀಯ ಮಟ್ಟದಲ್ಲಿ ನಗರ ಪ್ರದೇಶದಲ್ಲಿ ಸರಿಯಾದಂತಹ ಮಹಿಳಾ ಸಾರ್ವಜನಿಕ ಶೌಚಾಲಯಗಳ ಕೊರತೆ ಇದೆ. ನರೇಗಾ ಕೂಲಿ ಕೆಲಸವನ್ನು ಸರಿಯಾಗಿ ಹಳ್ಳಿಗಳಲ್ಲಿ ಹೆಣ್ಮಕ್ಳಿಗಾಗಲಿ ಅಥವಾ ಕೂಲಿ ಕಾರ್ಮಿಕರಿಗೆ ಸರ್ಕಾರಗಳು ಕೊಡ್ತಾ ಇಲ್ಲ. ಇದನ್ನು ವಿರೋಧ ಮಾಡಿ ಪಂಚಾಯಿತಿ ನೀತಿಗಳನ್ನ ಮತ್ತು ಜಿಲ್ಲಾ ಪಂಚಾಯಿತಿ ನೀತಿಯನ್ನು ವಿರೋಧ ಮಾಡಿ ಇದ್ರ ಜೊತೆಗೆ ಮುಖ್ಯವಾಗಿ ಧಾರವಾಡ ಇಡೀ ದೇಶದಾದ್ಯಂತ ಹೆಣ್ಣುಮಕ್ಕಳಿಗೆ ಮುಖ್ಯವಾಗಿ ಪ್ರಾಥಮಿಕ ಶಾಲೆಗಳಲ್ಲಿ ಜೂಡೋ ಕರಾಟೆಯನ್ನು ಕಡ್ಡಾಯವಾಗಿ ಕೊಡಬೇಕು. ಹೆಣ್ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ, ಅವರಿಗೆ ಪೌಷ್ಟಿಕ ಆಹಾರವನ್ನು ಕೊಡಬೇಕು. PUCವರೆಗೂ ಒಂದು ಮಧ್ಯಾಹ್ನದ ಬಿಸಿ ಊಟವನ್ನು ವಿಸ್ತರಿಸಬೇಕು. ಇಂಥ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ನಾವು ಇವತ್ತೇ DC ಅವರಿಗೆ ಮನವಿ ಕೊಡ್ತಾ ಇದ್ದೀವಿ. ಇದಕ್ಕೆ ಸರ್ಕಾರ ಸ್ಪಂದಿಸಬೇಕು ಅನ್ನೋದು ನಮ್ಮ ಆಗ್ರಹ. ನನ್ನ ಹೆಸರು ಮಧುಲತಾ, ಧಾರವಾಡ AIMSS ಜಿಲ್ಲಾ ಅವರ ಆಸೆ ಆಗಿತ್ತು. ಅವರು ನವೋದಯದ ಚಿಂತಕರು. ಇಡೀ ಸಮಾಜನೇ ಒಂದು ಕಡೆ ಹೆಣ್ಮಕ್ಕಳಿಗೆ ಶಿಕ್ಷಣ ಕೊಡಬಾರ್ದು, ಹೆಣ್ಮಕ್ಕಳಿಗೆ ಶಿಕ್ಷಣ ಕೊಟ್ಟರೆ ಇವತ್ತು ವಿಧವೆಯರಾಗ್ತಾರೆ ಅನ್ನೋ ಎಷ್ಟೋ ಮೂಢನಂಬಿಕೆಗಳಿರುವಂಥ ಕಾಲದಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಹೆಣ್ಣುಮಕ್ಕಳಿಗೆ ಶಿಕ್ಷಣ ಅಗತ್ಯ ಇದೆ, ಇವತ್ತು ಅವರು ಮನುಷ್ಯರ ಥರ ಬದುಕಬೇಕು ಅಂತ ಹೇಳಿ ಇಡೀ ಸಮಾಜನ ಎದುರಾಕೊಂಡು ಅವರು ಹೆಣ್ಮಕ್ಕಳ ಸಲುವಾಗಿ ಹೋರಾಡಿದರು. ಶಿಕ್ಷಣ ಬೇಕು ಅಂತ ಹೋರಾಟ ಕಟ್ಟಿದ್ರು. ತಮ್ಮ ಕೈಯಲ್ಲಿ ಸರ್ಕಾರದ ಹತ್ರ ಶಾಲೆ ತೆರಿಬೇಕು ಹೆಣ್ಮಕ್ಳಿಗೆ ಅಂತ ಹೋದಾಗ ದುಡ್ಡು ಕೊಡದೇ ಇರೋ ಟೈಮಲ್ಲಿ ತಮ್ಮ ಕೈಯಿಂದ ದುಡ್ಡು ಹಾಕಿ ಅವರು ಹೆಣ್ಮಕ್ಕಳಿಗೆ ಶಾಲೆಗಳನ್ನ ತೆರೆದ್ರು. ಹೆಣ್ಮಕ್ಕಳಿಗೆ ಬಾಲ್ಯ ವಿವಾಹ ಎಲ್ಲ ಸಾಕಷ್ಟು ಆಗ್ತಾಯಿತ್ತು ಆವಾಗಿನ ಕಾಲದಲ್ಲಿ, ಗೊತ್ತಿರುತ್ತೆ ನಿಮಗೆ. ಆದರೆ ಬಾಲ್ಯ ವಿವಾಹ ಆಗಿ ತುಂಬ ಸಣ್ಣ ವಯಸ್ಸಲ್ಲಿ ಅವರು ವಿಧವೆಯರಾಗಿ ಹೋಗ್ತಾಯಿದ್ರು. ಆಮೇಲೆ ಅವ್ರಿಗೆ ಮತ್ತೆ ವಿಧವಾ ವಿವಾಹ ಅನ್ನೋದು ಇರಲಿಲ್ಲ ಆ ಕಾಲದಲ್ಲಿ. ಹೆಣ್ಮಕ್ಕಳಿಗೆ ಮತ್ತೆ ವಿವಾಹ ಮಾಡಬಾರ್ದನ್ನು ಅಂತ ಇದ್ದಾಗ್ಲೂ ಕೂಡ ಅದ್ರ ವಿರುದ್ಧ ಸಾಕಷ್ಟು ಹೋರಾಟ ಕಟ್ಟಿ ವಿಧವಾ
ವಿವಾಹ ಆಗಬೇಕು, ಮರು ವಿವಾಹ ಆಗಬೇಕು ಅಂತ ಹೇಳಿ ಕಾನೂನನ್ನು ಜಾರಿ ಮಾಡಿದರು. ಇಂಥ ಹಲವಾರು ಹೆಣ್ಮಕ್ಕಳ ಸಮಸ್ಯೆಗಳನ್ನ ಅವರು ಧ್ವನಿ ಎತ್ತಿದ್ರು. ಆವಾಗಿನ ಕಾಲದಲ್ಲಿ 200 ವರ್ಷಗಳ ಹಿಂದೆನೇ ಹೆಣ್ಮಕ್ಕಳ ಪರವಾಗಿ ಧ್ವನಿ ಎತ್ತಿರೋವಂಥವ್ರು